ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಕಿರುನೋಟ ಎಲ್ಲಿದೆ? ಸದನದಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಗುಡುಗು. ವಿಪಕ್ಷಗಳ ಆರೋಪಗಳಿಗೆ ಪ್ರತ್ಯುತ್ತರ, ಕೃಷಿ ಕಲ್ಯಾಣಕ್ಕೆ ನಾನಾ ಕ್ರಮ. ಜುಲೈ 15ರಿಂದ 25ರವರೆಗೆ ನಡೆದ ಕರ್ನಾಟಕ ವಿಧಾನಸಭೆ ಹಾಗೂ ಪರಿಷತ್ ಅಧಿವೇಶನಗಳಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಸದನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ವಿಪಕ್ಷಗಳ ಆರೋಪಗಳಿಗೆ ತಿರುಗೇಟು ನೀಡಿದ್ದು ಮಾತ್ರವಲ್ಲದೆ ರಾಜ್ಯದಲ್ಲಿ ಕೃಷಿ ಇಲಾಖೆಯ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ದಿಟ್ಟ ಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದರು. ಬಿತ್ತನೆ ಬೀಜ ಕೊರತೆಯಿಂದ ವಿಪಕ್ಷಗಳಿಗೆ ಅಂಕಿಅಂಶಗಳ ಮೂಲಕ ಉತ್ತರ. ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ರಾಜ್ಯ ಸರ್ಕಾರ ಬಿತ್ತನೆ ಬೀಜದ ಕೊರತೆ ಉಂಟು ಮಾಡಿದೆ ಎಂಬ ವಿಪಕ್ಷಗಳ ಆರೋಪಗಳಿಗೆ ಅಂಕಿಅಂಶಗಳ ಮೂಲಕವೇ ಸಾಕ್ಷ್ಯಾಧಾರಗಳನ್ನು ಒದಗಿಸಿದ ಸಚಿವರು ಕಳೆದ ವರ್ಷದ ಬರದ ಸಂಕಷ್ಟದ ನಡುವೆಯೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಸರ್ಕಾರ ತೋರಿದ ಬದ್ಧತೆಯ ಬಗ್ಗೆ ತಿಳಿಸುವ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ರು. ಮಾನ್ಯ ಸಭಾಧ್ಯಕ್ಷರೇ, ಆ ಕರಾವಳಿಯಲ್ಲಿ ರೈತರಿಗೆ ಬೀಜ ಸರಬರಾಜು ಅನ್ನುವಂಥದ್ದು ಕೊರತೆ ಆದದ್ರ ಬಗ್ಗೆ ಸಚಿವರ ಗಮನ ಸೆಳೀತಾ ಇದ್ದಾರೆ. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಗಮನ ಸೆಳೆಯತಕ್ಕಂಥ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಭಾಳ ಮುಖ್ಯವಾಗಿ ಆ 3 ಜಿಲ್ಲೆನಲ್ಲಿ MO4 ಶಾರ್ಟೇಜ್ ಆಗಿದೆ, ಸರಿಯಾದ ರೀತಿ ಸರಬರಾಜು ಆಗಿಲ್ಲ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಮಳೆಯ ಕೊರತೆಯಿಂದಾಗಿ ನಾವು ಸಫಿಷಿಯೆಂಟಾಗಿ ಸರ್ಟಿಫೈಡ್ ಸೀಡ್ಸು ಸಿಕ್ಕಿಲ್ಲ. ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು 959 ಕ್ವಿಂಟಾಲ್ ಸರ್ಟಿಫೈಡ್ ಸೀಡ್ ಕೊಟ್ಟಿದ್ದೀವಿ. ಜೊತೆಗೆ ಟ್ರೂತ್ಫುಲ್ ಅಂತೇಳಿ, ಅಂದರೆ ನಮ್ಮಿಂದನೇ ಬೀಜ ಹಾಕೋದಕ್ಕಿಂತ ಮುಂಚಿತವಾಗಿ ತಗೊಳ್ಳದೇ ಇರ್ತಕ್ಕಂಥದ್ದು, ಬಟ್ ಅದೇ ಇದೆ ಇಲ್ಲಿಂದನೇ ಸೀಡ್ಸ್ ತೊಗೊಂಡು ಬೆಳೆದಿರ್ತಕ್ಕಂಥದ್ದು, ಅದು 70% ಕರೆಕ್ಟ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು 532 ಕ್ವಿಂಟಾಲ್ ಕೊಟ್ಟಿದ್ದೀವಿ. ಒಟ್ಟು 1492 ಕ್ವಿಂಟಾಲ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗೆ ಕೊಟ್ಟಿದ್ದೀವಿ. ಬೇಕಾಗಿರ್ತಕ್ಕಂಥದ್ದು 2500 ಕ್ವಿಂಟಾಲು. ಅದರ ಜೊತೆಗೆ ಹೊಸದಾಗಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಅವರು ಅಭಿವೃದ್ಧಿಪಡಿಸಿರುವ ಸಹ್ಯಾದ್ರಿ ಕೆಂಪು ಮುಕ್ತಿ ಭತ್ತ ತಳಿ 730 ಕ್ವಿಂಟಾಲು ಮತ್ತು ಉಮಾ ತಳಿ 196 ಕ್ವಿಂಟಾಲು ಮತ್ತು ಜ್ಯೋತಿ ತಳಿ 228 ಕ್ವಿಂಟಾಲು. ಈ ಎಲ್ಲ ಸೇರಿ 2600, ಏನು 2500 ಬೇಡಿಕೆ ಇತ್ತು, 2600 ಕ್ವಿಂಟಾಲ್ ಕೊಟ್ಟಿದ್ದೀವಿ. ಈ ಹೊಸ ಪರ್ಯಾಯವಾಗಿ ಏನು ಕೊಟ್ಟಿದ್ದೀವಿ ಅದು ನಮ್ಮ ಯೂನಿವರ್ಸಿಟಿ, ಶಿವಮೊಗ್ಗ ಯೂನಿವರ್ಸಿಟಿಯವರು ಮಾಡಿರ್ತಕ್ಕಂಥದ್ದು. ನಾವು ಹಳೇದೇನು MO4 ಕೇರಳ ತಳಿಯದು. ಹಾಗಾಗಿ ಕೇರಳ ತಳಿಗಿಂತ ಶಿವಮೊಗ್ಗ ನಮ್ಮ ಯೂನಿವರ್ಸಿಟಿ ಏನು ಸರ್ಟಿಫೈ ಮಾಡಿದ್ದಾರೆ ಅದು 20 ಕ್ವಿಂಟಾಲ್ ಇಳುವರಿ ಜಾಸ್ತಿ ಇದೆ. ಅದರಿಂದ ರೈತರು ತೃಪ್ತಿಯಾಗಿದ್ದಾರೆ, ಯಾವುದೇ ಥರದ ತೊಂದರೆ ಇಲ್ಲ. 2500ಕ್ಕೆ 2600 ಕೋಟಿ ಇಲ್ಲ. ಈಗಲೂ ಈಗ ನನಗಿರೋ ಮಾಹಿತಿ ಪ್ರಕಾರ ಸುನೀಲ್, ನನಗಿರೋ ಮಾಹಿತಿ ಪ್ರಕಾರ ಕೇಳೋದೆಲ್ಲ ಕೊಟ್ಟಿದ್ದೀವಿ. ಒಂದು ನಿಮಿಷ, ಏನಾದ್ರು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದ್ರು ಶಾರ್ಟೇಜ್ ಇದ್ರೆ ಹೇಳಿ, ಆ ಪರ್ಯಾಯವಾಗಿ ಏನು ಕೊಡ್ತಾ ಇದೀವಿ ಅದಕ್ಕೆ ಕೊಡ್ತೀವಿ. ಹೇಳೋ ಸಭಾಧ್ಯಕ್ಷರೇ, ಅವರ ಉತ್ತರಕ್ಕೂ ಅಲ್ಲಿನ ರೈತರ ಸಮಸ್ಯೆಗೂ ಸಂಬಂಧ ಆಗುವುದಿಲ್ಲ. ನಮಗೆ ಅಲ್ಲಿ ಅವರ ಒಟ್ಟು ಕೃಷಿ ಇಲಾಖೆ ಮತ್ತು ಬೀಜ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಒಟ್ಟು ಒಂದು ಪ್ಲಾನಿಂಗು ಇಲ್ಲ, ಒಂದು ಕೋಆರ್ಡಿನೇಷನ್ನು ಇಲ್ಲ. ನಮ್ಮ ಗಮನಕ್ಕೆ ಬಂದಾಗೆ ಅಲ್ಲಿ ಡಿಮಾಂಡ್ ಇರುವಷ್ಟು MO4 ಅನ್ನ ಅಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದ್ರು. ಉದಾಹರಣೆಗೆ ಬ್ರಹ್ಮಾವರದಲ್ಲಿ KVK ಇದೆ, ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಇದೆ. ನಿಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಕೊರತೆ ಅಂತೇಳಿ ಹೇಳಿ ಬೀಜ ಕೊರತೆ ಆಗಿದೆ ಅಂತೇಳಿ ಹೇಳ್ತಾರೆ. ನೋಡಿ, ಅದು ಹಾರಿಕೆ ಉತ್ತರ ಆಗ್ತದೆ. ಎರಡನೇ MO4 ಇಲ್ಲ ಅಂತೇಳಿ ಹೇಳಿ ಇನ್ಯಾವುದನ್ನು ಬಳಸಲಿಕ್ಕೆ ಹೇಳ್ತಾರೆ. ನಾನು ಹೇಳೋದು, ಸೈಕಲ್ ಬೈಕ್ ಚೇಂಜ್ ಮಾಡಿದಾಗೆ ಇವರು ಎಷ್ಟೋ ವರ್ಷದಿಂದ ಬೆಳೆಸ್ಕೊಂಡು ಒಂದು ಬೆಳೆನ ಒಂದೇ ಸರ್ತಿ MO4 ಇಲ್ಲಿ ಇನ್ನೊಂದು ಕೊಡಿ ಅಂದ್ರೆ ನಿಮ್ಗೆ ಅಲ್ಲಿ ಊರಿನ ದನ ಸಾಕುವ ಒಂದೇ ಸರ್ತಿ ಜರ್ಸಿ ದನ ಸಾಕ್ಲಿಕ್ಕೆ ಹೇಳಿದ್ರೆ ಅವ ಸೆಟ್ ಆಗ್ತಾನ? ಆಯ್ತು, ಅವನೊಂದು ವಿಶ್ವಾಸಕ್ಕಾದ್ರೂ ತಗೊಳ್ಳಿಕ್ಕೆ ಆಗ್ತದ? ನಾನು ಹೇಳುದು, ಮೊದಲನೇದು ಪ್ರತಿ ವರ್ಷ ಎಷ್ಟು ಬೇಕನ್ನುವ ಡಿಮಾಂಡ್ ಅನ್ನ ಅವ್ರು ಮೊದಲನೇದಾಗಿ ಸಪ್ಲೈ ಮಾಡಿರೋದಿಲ್ಲ. ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ. ಎರಡನೇ, ಬೇಕಾದಷ್ಟು ಬೀಜ ಬೆಳೆ ಕೊರತೆ ಆದದ 600 ಕ್ವಿಂಟಲ್ ನಮ್ಗೆ ಬೇಕಾಗಿರೋದು. ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1000 ಕ್ವಿಂಟಲ್ ಬೆಳಿಲಿಕ್ಕೆ ಅವಕಾಶ ಇದೆ. ಇವ್ರು ಯಾವತ್ತೂ ಅವರನ್ನು ಕನ್ಸಲ್ಟ್ ಸಹಿತ ಆಗಲಿಲ್ಲ. 2 ಜಿಲ್ಲೆಯಲ್ಲಿ ಬೆಳೆದಾಗ ಒಂದು ಕಡೆಯಲ್ಲಿ ಕಮ್ಮಿ ಆದ್ರೂ ಮತ್ತೊಂದು ಕಡೆಯಲ್ಲಾದ್ರೂ ಸಮಸ್ಯೆ ಆಗ್ತದೆ. ನಾವು ಕೃಷಿ ವಿಮುಖ ಆಗುವ ಸಮಸ್ಯೆಯಲ್ಲಿ ಈಗ ನೋಡಿ, ಇದೆಲ್ಲವೂ
ಮಳೆ ಹಾನಿಗಿಂತ ಮುಂಚಿತ ಮೊದಲು ಹೇಳದಂತ ಸಮಸ್ಯೆ. ಈಗ ಮಳೆಯಲ್ಲಿ ಪೂರ್ತಿ ಮುಳುಗಿ ಹೋಗಿದೆ. 18-20 ದಿವಸದಿಂದ ಭತ್ತದ ಗಿಡ ಅನ್ನುವಂಥದ್ದು ನೀರೊಳಗಿದೆ, ಅದು ಕೊಳತೋಯ್ತು. ನಾವೀಗ ತುರ್ತು ಅದಕ್ಕೆ ಸಹಿತ ಸ್ಪಂದನೆ ಕೊಡೋಕ್ಕಿಂತ ಮೊದಲು ರೆಗ್ಯುಲರ್ ಮಾಡುವ ಪ್ರೋಸೆಸ್ ಆಗ್ತಾ ಇಲ್ಲ ಸಚಿವರೇ. ನಾವಲ್ಲಿ ಯಾವುದನ್ನು ಸಹಿತ ಬಳಸ್ಕೊಳ್ಳದೆ ಇದರಲ್ಲಿ ನೋಡಿ, ಕೃಷಿಕರು ನಿಮಗೆ ಅದರದ್ದು ಮಾತ್ರ ಸಮಸ್ಯೆ ಅಲ್ಲ, ಬೆಳೆ ವಿಮೆಗೂ ಟೈಮ್ ಸಿಗಲ್ಲ, RTCL ಸಮಸ್ಯೆ ಇದೆ, ಪರಿಹಾರ ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಒಟ್ಟು ಎಲ್ಲ ಸೇರಿ ಕೃಷಿಕರನ್ನು ಕೊಲ್ತಾ ಇದ್ದೇವೆ ಸಚಿವರೇ. ನಾನು ಹೇಳ್ತಾ ಇರೋದು ಬೀಜದ ಒಂದೇ ಕೊರತೆಗೆ ಖಾಲಿ ನೀವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಒಂದು ಸಹಾಯ ಕೇಳಿದ್ರು ಸಹಿತ ನಮ್ಮಲ್ಲಿ ಇದೆ, ಅದನ್ನೆಲ್ಲ ಸೇರಿ ಮುಚ್ಚುತ್ತಾ ಇದ್ದಾರೆ. ಕೃಷಿ ಡಿಪ್ಲೊಮಾ ಕಾಲೇಜ್ ಇತ್ತು, ಅದನ್ನು ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು BSc ಅಗ್ರಿಕಲ್ಚರ್ ಕೇಳಿದ್ದೆವು. ನಮ್ಮಲ್ಲಿ ಇರುವ ವ್ಯವಸ್ಥೆನ ಉಪಯೋಗಿಸ್ಕೊಳ್ಬಹುದಲ್ಲ ಸಚಿವರೇ? ಇರುವಂತ ವ್ಯವಸ್ಥೆಯನ್ನು ಬಿಟ್ಟುಕೊಂಡು ನಮ್ಮ ಅವ್ರಿಗೆ ಒಂದ್ ಸ್ವಲ್ಪ ಗಮನ ತನ್ನಿ ಸಚಿವರಿಗೆ. ಇಲ್ಲದೆ ಇದ್ರೆ ನಿಮಗೆ ಕೃಷಿ ಕಾಲೇಜು ಮುಚ್ಚುತ್ತಾರೆ ಒಂದ್ ಕಡೆಯಲ್ಲಿ. ಇರುವ ವ್ಯವಸ್ಥೆ ಜಾಗ ಇದೆ, ಕಟ್ಟಡ ಇದೆ. ಅದೇನು ಹೇಳ್ತಿದ್ದೀನಿ, ಹುಡುಗಿಯವರು ಅದನ್ನ ಹೇಳಿದ್ದು. ಸೂಚನೆ MO4ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇರೋದು. ನಿಮ್ಮ ಇಲಾಖೆಯಿಂದ ಬೇಡಿಕೆಯ ಪಟ್ಟಿಯನ್ನೇ ಸರಿ ಮಾಡಿಲ್ಲ. ರೈತರಿಂದ ಬೇಡಿಕೆ ಇಷ್ಟೇ ಇರೋದು, ಅದಕ್ಕೆ ಇಷ್ಟೇ ಪೂರೈಸಿದೀವಿ ಎನ್ನುವಂತ ಉತ್ತರವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಕೊಡ್ತಾರೆ ನಿಮ್ಗೆ ಗೊತ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ MO4ಗೆ ನಮ್ಮ 2 ಜಿಲ್ಲೆಯಲ್ಲಿ ಬೇಡಿಕೆ ಇದೆ, ರೈತರಿಗೆ ಅದು ಸಿಗ್ತಾ ಇಲ್ಲ ಅಂತಂದಾಗ ಅವರು ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಂಗಾಗಿ ನೀವೊಂದ್ಸರಿ ಖುದ್ದು ಅಧಿಕಾರಿಗಳ ಜೊತೆಗೆ ಮಾತಾಡಿ, ಅಲ್ಲಿರುವಂತ ರೈತರ ಪ್ರಮುಖರ ಜೊತೆಗೆ ಮಾತಾಡಿ, ನಮ್ಮ 2 ಜಿಲ್ಲೆಗೆ ಈ ವರ್ಷದ ಆಯ್ತಲ್ಲ, ಮುಂದಿನ ಸರಿ ಬೇಕಾಗುವಷ್ಟು MO4ನಾದ್ರೂ ಕೂಡ ಈಗಲಿಂದನೇ ತಯಾರಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅದನ್ನ ಅವರು ಗಮನಕ್ಕೆ ತರ್ತಾ ಇರೋದು. ಸರಿ, ಮನೆ ಅಧ್ಯಕ್ಷರೇ, ಓಕೆ, ಅವರು 2-3 ಕ್ವಶನ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಅದು ಸಂದರ್ಭ ಅಲ್ಲದೆ ಇದ್ರು ಡಿಪ್ಲೊಮಾ ಕಾಲೇಜ್ ಕೂತ್ಕೊಳ್ಳಿ ಹೇಳ್ತೀನಿ. ಡಿಪ್ಲೊಮಾ ಕಾಲೇಜ್ ಈಗಾಗಲೇ ಓಪನ್ ಮಾಡಲಿಕ್ಕೆ ಆದೇಶ ಮಾಡಲಾಗಿದೆ. ಅದು ಕಳೆದ ಬೊಮ್ಮಾಯಿಯವರಿದ್ದಾಗ ಸಂದರ್ಭದಲ್ಲಿ ಡಿಪ್ಲೊಮಾ ಕಾಲೇಜನ್ನ ಬಂದ್ ಮಾಡಿದ್ರು. ಮತ್ತೆ ನಾನೀಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ಎಲ್ಲ ಯೂನಿವರ್ಸಿಟಿನಲ್ಲೂ ಒಂದೊಂದು ಕಾಲೇಜನ್ನು ಓಪನ್ ಮಾಡಲಿಕ್ಕೆ, ಅದರಲ್ಲಿ ಉಡುಪಿ ಕಾಲೇಜನ್ನು ಓಪನ್ ಮಾಡಲಿಕ್ಕೆ ಆದೇಶನ ಮೊನ್ನೆ ಕೊಡಲಾಗಿದೆ, ಆಲೇ ಒಂದು ವಾರದಲ್ಲಿ. ಎರಡನೇದು MO4 ನೀವೇನು ಹೇಳ್ತಾ ಇದ್ದೀರಿ, MO4ನ ಶಿವಮೊಗ್ಗದಲ್ಲೇ ತಳಿನ ಬೆಳೀತಾ ಇದ್ದಿದ್ದು, ಅದನ್ನು ಅಲ್ಲಿ ನಿಮ್ಮ ಉಡುಪಿನಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ನಾನು ತಕ್ಷಣ ಅಧಿಕಾರಿಗಳ ಜೊತೆ ಕರೆಸಿ ಮಾತಾಡಿ ಇದು ಅಸೆಂಬ್ಲಿ ಮುಗಿದ ಮೇಲೆ ನಾನು ಒಂದು ವಿಸಿಟು ಕೊಡ್ತೀನಿ. ಬೆಳೆ ವಿಮೆಯಲ್ಲಿ ಸಮಸ್ಯೆ ಉಂಟಾಗಿದೆ ಎಂಬ ವಿರೋಧ ಪಕ್ಷಗಳ ಆರೋಪಕ್ಕೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೀಗೆ ಉತ್ತರಿಸಿದರು. ಬೆಳೆ ವಿಮೆ ವಿಷಯವಾಗಿ ಮಾನ್ಯ ಕೃಷಿ ಸಚಿವರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಗಮನವನ್ನು ಸೆಳೆಯುತ್ತೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸದಸ್ಯ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ಅವ್ರಿಗೇನಾದ್ರು ಅದು ಸರಿ ಇಲ್ಲ ಅಂದರೆ ಮತ್ತೆ ಏನಾದ್ರು ಕ್ಲಾರಿಫಿಕೇಶನ್ ಕೇಳಿದ್ರೆ ಹೇಳ್ತೀವಿ. ಹೇಳಿ ಸರ್, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50% ಜಾರಿ ಮಾಡಿರಿ. ಆದ್ರೆ ರೈತರಿಗೆ ಬೆಳೆ ವಿಮೆ ಪರಿಹಾರ ಮುಟ್ತಾ ಇಲ್ಲ. ಅದೇ ಸಲುವಾಗಿ ಕೆಲವು ಜಿಲ್ಲೆಗೆ ಬಂದಿದೆ, ಕೆಲವು ಜಿಲ್ಲೆಗೆ ಬಂದಿಲ್ಲ ಅಂತಾರ. ತಾವು ಮೊನ್ನೆ ತಮ್ಮ ಅಧ್ಯಕ್ಷತೆಯೊಳಗೆ ಒಂದು ಸಭೆ ಮಾಡಿದ್ವಿ. 80-110 ತಾವು ಒಂದು ಅಲ್ಪತವನ್ನು ತಂದಿರಿ ಸರ್. ಇನ್ನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಕೆಲವು ಬದಲಿ ಮಾಡಿದ್ರೆ ರೈತರಿಗೆ ಬೆಳೆ ಪರಿಹಾರ ಹೋಗ್ಲಿಕ್ಕೆ ಸಾಧ್ಯ ಇದೆ ಸರ್. ಇಲ್ಲಿಗೆ ಬೆಳೆ ವಿಮೆ ಪರಿಹಾರ ಮುಟ್ಟಂಗೇ ಇಲ್ಲ. ಅದಕ್ಕೆ ವಿಶೇಷವಾದಂಥ ಒಂದು ಗಮನ ಮಾಡಿ ಅದಕ್ಕೊಂದು ಕೇಂದ್ರ ಸರ್ಕಾರ ಜೊತೆ ತಾವೊಂದು ಕಾಯ್ದೆ ಬದಲಿ ಮಾಡೋಕ್ಕೆ ಏನೋ ಒಂದು ಪ್ರಸ್ತಾವನೆ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷ ಕೋನ್ ರೆಡ್ಡಿ ಅವರು ಮತ್ತು ಇನ್ನಿತರೆ BR ಪಾಟೀಲ್ ಇರ್ಬೋದು, ನಮ್ಮ ಈಸ್ಪುರ್ ಕಂಟ್ರಿ ಅವರು ಭಾಳಷ್ಟು ಜನ ಕಳೆದ ಬಾರಿ ನನಗೆ ಒತ್ತಡವನ್ನು ತಂದ ಮೇಲೆ ನಾನು ಬೆಳಗಾಂ ಸದನದಲ್ಲಿದ್ದಾಗ ಇವ್ರನ್ನೆಲ್ಲರೂ ಸೇರಿಸಿ ಸಭೆ ಮಾಡಿ ಈ 80-120 ಸ್ಕೀಮನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜೊತೆ ಬರೆದು ಮಾತುಕತೆ ಮಾಡಿ, ಯಾವ ಕಂಪನಿಗಳು ಸಹ 20% ಲಾಭಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು, ಉಳಿದ್ರೆ ಅದು ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋ ಒಂದು ಗೈಡ್ಲೈನನ್ನು ನಾವು ಹೊಡಿಸಿ ಅದರ ತಕ್ಕ ಕಳೆದ ಬಾರಿ 3 ವರ್ಷದ ಟೆಂಡರ್ನ ಒಂದೇ ವರ್ಷಕ್ಕೆ ನಿಗದಿ ಮಾಡಿ ಈ ವರ್ಷ ನಾವು ಕಪ್ ಆ್ಯಂಡ್ ಕ್ಯಾಪ್ ಅಂತ ಹೇಳಿ ಸಿಸ್ಟಮ್ ತಂದಿದ್ದೀವಿ. ಈ ವರ್ಷ ನಾವು 1933 ಕೋಟಿಯನ್ನು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತಕ್ಕಂಥದ್ದು. ನಾವು ಇಲ್ಲಿವರೆಗೆ ವಿತರಣೆ ಆಗಿರ್ತಕ್ಕಂಥದ್ದು 1970 ಕೋಟಿಯನ್ನು ಪ್ರೀಮಿಯಂನ ವಿತರಣೆ ಆಗಿದೆ. ಇನ್ನೂ 100-150 ಕೋಟಿ ಪ್ರೀಮಿಯಂ ನಾವು ದುಡ್ಡನ್ನು ಕೊಡೋದಿದೆ. ಹಾಗಾಗಿ ಮುಂದೆ ನಾವೀಗಾಗಲೇ ಈ ಹೊಸ ಟೆಂಡರ್ ಕರೆಯೋ ವಿಚಾರದಲ್ಲೂ ಸಹ 31 ಜಿಲ್ಲೆನಲ್ಲಿ ಒಟ್ಟು 18 ಜಿಲ್ಲೆ ಸರ್ಕಾರದ ಸಂಸ್ಥೆಗಳಿಗೆ ಸಿಕ್ಕಿದೆ. ಇನ್ನು 13 ಜಿಲ್ಲೆ ಮಾತ್ರ ಖಾಸಗಿ ಸಂಸ್ಥೆಗಳಿಗೆ ಸಿಕ್ಕಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು 50-50 ಕಟ್ತಾ ಇರೋದ್ರಿಂದ ಗೈಡ್ಲೈನ್ಸನ್ನು ನಾವೇ ಮಾಡಲಿಕ್ಕಾಗಲ್ಲ, ಅವರು ಒಪ್ಪಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಮೊನ್ನೆ DC ಅವ್ರ ಕಾನ್ಫರೆನ್ಸಲ್ಲಿ ಮೊನ್ನೆ ಮುಖ್ಯಮಂತ್ರಿಯವ್ರ ಜೊತೆ
ಅನೇಕರು ಪ್ರಸ್ತಾಪ ಮಾಡಿದ್ರು. ಅದಕ್ಕೋಸ್ಕರ ಈ ಅಸೆಂಬ್ಲಿ ಮುಗಿದ ಮೇಲೆ ನಮ್ಮ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲೇ ಎಲ್ಲ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲೇನೆ ತೀರ್ಮಾನ ಆಗಿದೆ. ಯಾರ್ಯಾರ್ದು ಈ ಥರದ ಏನು ಸಜೆಷನ್ ಇದೆ ಅದನ್ನೆಲ್ಲ ಕರೆದು ಮಾತನಾಡಿ ಮತ್ತೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ಇದನ್ನ ಇನ್ನೊಂದು ಸ್ವಲ್ಪ ಗೈಡ್ಲೈನ್ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತೀವಿ. ರೈತರಿಗೆ ರಸಗೊಬ್ಬರ ಪೂರೈಕೆಯು ಸಮರ್ಪಕವಾಗಿ ನಡೆಯುತ್ತಿಲ್ಲವೆಂಬ ಆರೋಪಕ್ಕೆ ಚಲುವರಾಯಸ್ವಾಮಿ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ರು. ಈ ವರ್ಷ ರಾಜ್ಯದಲ್ಲಿ ಏಪ್ರಿಲ್ನಿಂದ ಜುಲೈವರೆಗೂ 17,58,000 ಮೆಟ್ರಿಕ್ ಟನ್ ಬೇಡಿಕೆ ಇತ್ತು. ಆದರೆ ಒಟ್ಟು ನಮ್ಮಲ್ಲಿ ಇರ್ತಕ್ಕಂಥ ದಾಸ್ತಾನು 28,96,000 ಮೆಟ್ರಿಕ್ ಟನ್ನು ನಮ್ಮಲ್ಲಿ ದಾಸ್ತಾನಿದೆ. ಈಗ ನಾವು ಮಾರಾಟ ಮಾಡಿರ್ತಕ್ಕಂಥದ್ದು 14,30,000 ಮೆಟ್ರಿಕ್ ಟನ್ ಅನ್ನ ನಾವು ಕೊಟ್ಟಿದ್ದೀವಿ. ಇನ್ನೂ ನಮ್ಮಲ್ಲಿ ದಾಸ್ತಾನು ಇರ್ತಕ್ಕಂಥದ್ದು 14,66,000 ಮೆಟ್ರಿಕ್ ಟನ್ ಇದೆ. ಅದರಲ್ಲಿ ನೀವು DAPನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ, ಅದು ಸಹ 1,28,000 ಮೆಟ್ರಿಕ್ ಟನ್ನು ರಾಜ್ಯದಲ್ಲಿ ನಮ್ಮಲ್ಲಿ ದಾಸ್ತಾನಿದೆ. ಪರ್ಟಿಕ್ಯುಲರ್ ಆಗಿ ನೀವು ಚಿತ್ರದುರ್ಗದಲ್ಲಿ ಏಪ್ರಿಲ್ನಿಂದ ಜುಲೈವರೆಗೂ 42,371 ಟನ್ನು ಬೇಡಿಕೆ ಇದೆ. ನಾವು ಈಗಾಗಲೇ ಮಾರಾಟ ಮಾಡಿರೋದು 42,459 ಮೆಟ್ರಿಕ್ ಟನ್ನು. ಒಟ್ಟು ನಮ್ಮಲ್ಲಿ ದಾಸ್ತಾನು ಇರ್ತಕ್ಕಂಥದ್ದು 63,354. ಇನ್ನು ಉಳುಕಿ ಈಗಿರ್ತಕ್ಕಂಥ ಸ್ಟಾಕು 20,895 ಮೆಟ್ರಿಕ್ ಟನ್ ಇದೆ. ನಿಮ್ಮಲ್ಲಿ ಚಿತ್ರದುರ್ಗದಲ್ಲೇ ಪರ್ಟಿಕ್ಯುಲರ್ ಆಗಿ 3,196 DAP ಸ್ಟಾಕ್ ಇದೆ. ಇದಲ್ಲದೆ ದಾವಣಗೆರೆಯಲ್ಲಿ ನಾವು ಬಫರ್ ಸ್ಟಾಕ್ ಇದೆ. ರಾಜ್ಯದ ಬೇರೆ ಬೇರೆ ಕಡೆ 3-4 ಕಡೆ ಬಫರ್ ಸ್ಟಾಕ್ ಇದೆ. ರಾಜ್ಯದ 31 ಜಿಲ್ಲೆ 224 ಕ್ಷೇತ್ರದಲ್ಲಿ ಯಾವುದೇ ಎಲ್ಲೇ ಕೇಳಿದ್ರು ವಿತಿನ್ 2 ಅವರ್ಸ್ 3 ಅವರ್ಸ್ ಒಳಗೆ ಶಾರ್ಟೇಜ್ ಆದ್ರೂ ಕೊಡ್ತೀವಿ. ಒಂದು ಕಡೆ ಒಂದು ಅಂಗಡಿನಲ್ಲೂ ಶಾರ್ಟೇಜ್ ಇಲ್ಲ. ಸ್ಟಾರ್ಟಿಂಗ್ ನಲ್ಲಿ ಏನೋ ಜನ ನಾಳೆನೇ ಬೇಕು ಇವತ್ತೇ ಬೇಕು ಅಂತ ಒಂದಷ್ಟು ಹೋದಾಗ ರಶ್ ಇರ್ಬೋದೇ ವಿನ ಎಲ್ಲೂ ಇಲ್ಲ. ಆ ಥರ ಏನಾದ್ರು ಚಿತ್ರದುರ್ಗ ನಿಮ್ಗೆ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ನಮ್ಮ ಹತ್ರ ಡೀಟೇಲ್ ಇದೆ. ನಮ್ಮ ಜೇಡಿನ ನಿಮ್ಮನ್ನು ಭೇಟಿ ಮಾಡಕ್ಕೆ ಹೇಳ್ತೀನಿ, ಮಧ್ಯಾಹ್ನನೇ ಮಾತಾಡಕ್ಕೆ ಹೇಳ್ತೀನಿ. ಚಿತ್ರದುರ್ಗ ಜೇಡಿನ ಅಲ್ಲ ಎಲ್ಲ ಎಲ್ಲಿ ತಗೋತಾರೆ ಅಲ್ಲೆಲ್ಲ ಕೊಡ್ತೀವಿ, ಅದರಲ್ಲೇನಿಲ್ಲ. ನಮ್ಮ ಜೇಡಿ ನಿಮ್ಮ ಹತ್ರ ಮಾತಾಡಕ್ಕೆ ಹೇಳ್ತೀನಿ. ಆ ಥರ ಏನಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ತೊಂದರೆ ಇದ್ರೆ ಹೇಳಿ ಇವತ್ತೇ. ಕೃತಕ ಅಭಾವ ಏನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಅದು ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಬೀಜದ ಕೊರತೆ ಇಲ್ಲ, ಗೊಬ್ಬರದ ಕೊರತೆ ಇಲ್ಲ, ಔಷಧಿ ಕೊರತೆ ಇಲ್ಲ, ಕಳಪೆ ಇಲ್ಲ. ಎಲ್ಲ 100% ರೈತರಿಗೆ ಕಳೆದ ಬಾರಿ ಏನ್ ಸಮಸ್ಯೆಯನ್ನು ಎದುರಿಸಿದ್ದಾರೆ ರೈತರು ನಾವೆಲ್ಲ ನೋಡಿದೀವಿ. ಈ ವರ್ಷ ಒಳ್ಳೆ ಮಳೆ ಆಗ್ತಾ ಇರೋದ್ರಿಂದ 4 ಪಟ್ಟು ಹೆಚ್ಚಿಗೆ ಬೆಳೆ ಆಗಲಿ ಅಂತ ಹೇಳಿ ಸರ್ಕಾರ ಬದ್ಧವಾಗಿದೆ, ಇಲಾಖೆ ಬದ್ಧವಾಗಿದೆ. ಏನಾದ್ರು ಪರ್ಟಿಕ್ಯುಲರ್ ಆಗಿದ್ರೆ ಕೊಡಿ, ಅದನ್ನ ಈಗಲೇ 1 ಅವರಲ್ಲಿ ನಾವು ಅದನ್ನ ಮಾಡ್ತೀವಿ. ಈ ಬಾರಿ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಸಾಕಷ್ಟು ಮನೆಗಳು ಹಾಗೂ ಶಾಲಾ ಕಟ್ಟಡ ಹಾನಿಯಾಗಿದೆ ಎಂಬ ವಿಚಾರದಲ್ಲಿ ಕಂದಾಯ ಸಚಿವರ ಪರವಾಗಿ ಚಲುವರಾಯಸ್ವಾಮಿ ಅವರು ಸದನದಲ್ಲಿ ಉತ್ತರ ನೀಡಿದರು. ಕಳೆದ ಬಾರಿ ನನಗೆ ಒತ್ತಡವನ್ನ ತಂದ ಮೇಲೆ ನಾನು ಬೆಳಗಾಂ ಸದನದಲ್ಲಿದ್ದಾಗ ಇವ್ರನ್ನೆಲ್ಲರೂ ಸೇರಿಸಿ ಸಭೆ ಮಾಡಿ ಈ 80-120 ಸ್ಕೀಮ್ ಅನ್ನ ಜಾರಿಗೆ ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಜೊತೆ ಬರೆದು ಮಾತುಕತೆ ಮಾಡಿ, ಸೊ ಯಾವ ಕಂಪನಿಗಳು ಸಹ 20% ಲಾಭಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು, ಉಳಿದ್ರೆ ಅದು ಸರ್ಕಾರಕ್ಕೆ ಕಟ್ಟಬೇಕು ಅನ್ನೋ ಒಂದು ಗೈಡ್ ಲೈನ್ ಅನ್ನ ನಾವು ಹೊಡಿಸಿ ಅದರ ತಕ್ಕ ಕಳೆದ ಬಾರಿ 3 ವರ್ಷದ ಟೆಂಡರ್ನ ಒಂದೇ ವರ್ಷಕ್ಕೆ ನಿಗದಿ ಮಾಡಿ, ಸೊ ಈ ವರ್ಷ ನಾವು ಕಪ್ ಅಂಡ್ ಕ್ಯಾಪ್ ಅಂತ ಹೇಳಿ ಸಿಸ್ಟಮ್ ತಂದಿದ್ದೀವಿ. ಈ ವರ್ಷ ನಾವು 1,933 ಕೋಟಿಯನ್ನ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತಕ್ಕಂಥದ್ದು. ನಾವು ಇಲ್ಲಿವರೆಗೆ ವಿತರಣೆ ಆಗಿರ್ತಕ್ಕಂಥದ್ದು 1,970 ಕೋಟಿಯನ್ನ ಪ್ರೀಮಿಯಂನ ವಿತರಣೆ ಆಗಿದೆ. ಇನ್ನೂ 100-150 ಕೋಟಿ ಪ್ರೀಮಿಯಂ ನಾವು ದುಡ್ಡನ್ನ ಕೊಡೋದಿದೆ. ಹಾಗಾಗಿ ಮುಂದೆ ನಾವೀಗಾಗಲೇ ಈ ಹೊಸ ಟೆಂಡರ್ ಕರೆಯೋ ವಿಚಾರದಲ್ಲೂ ಸಹ 31 ಜಿಲ್ಲೆನಲ್ಲಿ ಒಟ್ಟು 18 ಜಿಲ್ಲೆ ಸರ್ಕಾರದ ಸಂಸ್ಥೆಗಳಿಗೆ ಸಿಕ್ಕಿದೆ. ಇನ್ನು 13 ಜಿಲ್ಲೆ ಮಾತ್ರ ಖಾಸಗಿ ಸಂಸ್ಥೆಗಳಿಗೆ ಸಿಕ್ಕಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು 50-50 ಕಟ್ತಾ ಇರೋದ್ರಿಂದ ಗೈಡ್ ಲೈನ್ಸ್ ಅನ್ನ ನಾವೇ ಮಾಡ್ಲಿಕ್ಕಾಗಲ್ಲ, ಅವರು ಒಪ್ಪಬೇಕಾಗತ್ತೆ. ಇದರ ಮಧ್ಯದಲ್ಲಿ ಮೊನ್ನೆ DC ಅವ್ರ ಕಾನ್ಫರೆನ್ಸ್ ಅಲ್ಲಿ ಮೊನ್ನೆ ಮುಖ್ಯಮಂತ್ರಿಯವರ ಜೊತೆ ಅನೇಕರು ಪ್ರಸ್ತಾಪ ಮಾಡಿದ್ರು. ಅದಕ್ಕೋಸ್ಕರ ಈ ಅಸೆಂಬ್ಲಿ ಮುಗಿದ ಮೇಲೆ ನಮ್ಮ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲೇ ಎಲ್ಲ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲೇನೆ ತೀರ್ಮಾನ ಆಗಿದೆ. ಯಾರ್ಯಾರ್ದು ಈ ತರದ ಏನು ಸಜೆಷನ್ ಇದೆ ಅದನ್ನೆಲ್ಲ ಕರೆದು ಮಾತನಾಡಿ ಮತ್ತೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಿ ಇದನ್ನ ಇನ್ನೊಂದು ಸ್ವಲ್ಪ ಗೈಡ್ ಲೈನ್ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತೀವಿ.
ಇನ್ನು ರಾಜ್ಯದಲ್ಲಿ ಫುಡ್ ಪಾರ್ಕ್ಗಳ ಪುನಶ್ಚೇತನ ಹಾಗೂ ಉತ್ತೇಜನದ ಬಗ್ಗೆ ಕೇಳಲಾದ ವಿಪಕ್ಷಗಳ ಪ್ರಶ್ನೆಗಳಿಗೂ ಸಚಿವರು ನೀಡಿದ ಸಮರ್ಥ ಉತ್ತರ ಹೀಗಿತ್ತು. ಫುಡ್ ಪಾರ್ಕ್ಗಳ ಪುನಶ್ಚೇತನದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮಗ್ರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರವನ್ನು ಕೊಡಬೇಕಾದಾಗ ಇದು ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಬಹಳ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾನು ಹಿಂದೆ ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಸುಮಾರು 25 ವರ್ಷ ಆದ ಮೇಲೂ ಕೂಡ ಪುನಶ್ಚೇತನಗೊಳ್ಳಲಿಲ್ಲ ಅವು. ಅದೇನಾಗಿದೆ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಆ ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ನಾವು 4 ಪಾರ್ಕ್ಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಯಾವ ಪಾರ್ಕ್ನಲ್ಲಿ ಯಾರು ಪ್ರೈವೇಟ್ನವ್ರಿಗೆ ಪಾರ್ಟಿಸಿಪೇಟ್ ಮಾಡಿದ್ರೋ ಅವರೆಲ್ಲರೂ ದಿವಾಳಿಗಳಾಗಿ ಹೋಗಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಸಲಹೆ ಕೊಡ್ತಕ್ಕಂಥದ್ದು, ನಾನು ಕೆಲವು ಸಲಹೆ ಕೊಡಬೇಕು ಅಂತಿದ್ವಿ. ಅದಕ್ಕೆ ಮುಂಚೆನೆ ಮಂತ್ರಿಗಳು ಈಗ 1 ತಿಂಗಳಿಂದ ಈಗ ಸಚಿವ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ತೀರ್ಮಾನ ಅಂತ ಹೇಳಿದ್ರೆ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಕ್ಕಂಥದ್ದು. ಭಾರತ ಸರ್ಕಾರನೂ ಕೂಡ ಇದಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಅನೇಕ ರೀತಿಯಾದಂಥ ರಿಯಾಯಿತಿಗಳನ್ನು ಕೊಡೋದಕ್ಕೆ ಮುಂದಾಗಿರಬೇಕಾದ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಇವತ್ತು ಬರೀ ಸಭೆ ಮಾಡಿದ್ರೆ ಸಾಲದು, ಅದು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಫಾಲೋ ಅಪ್ ಆಕ್ಷನ್ ಆಗಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಬಹಳ ಮುಖ್ಯವಾಗಿ ಇದನ್ನು 4 ಪಾರ್ಕ್ನವರು ಕರ್ಕೊಂಡು ಹೋದ್ರೆ ಅವರಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಬಹುಶಃ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ, ಆದರೂ ಕೂಡ ಇವತ್ತು ಅವರು ಸಕ್ಸಸ್ ಆಗ್ತಾ ಇಲ್ಲ. ಅದಕ್ಕೆ ಆ ನ್ಯೂನತೆ ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಭಾರತ ಸರ್ಕಾರದಲ್ಲಿ ಅದಕ್ಕೆ ಒಂದು ಕೇಂದ್ರದ ಮಂತ್ರಿಗಳನ್ನ ಕರ್ಕೊಂಡೋಗಿ ಅದಕ್ಕೆ ಹಣಕಾಸನ್ನು ತರ್ತಕ್ಕಂಥ ರೀತಿಯಲ್ಲಿ ಸಚಿವರು ಯೋಚನೆ ಮಾಡ್ತಾರ ಅಂತಕ್ಕಂಥ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಿದ್ವಿ. ಮಾನ್ಯ ಅಧ್ಯಕ್ಷರೇ, ಅವರು ಹಿರಿಯ ಸದಸ್ಯರಿದ್ದಾರೆ, ಮಾಜಿ ಕೃಷಿ ಸಚಿವರಿದ್ದಾರೆ, ಈಗ ದೆಹಲಿಯ ಪ್ರತಿನಿಧಿನೂ ಇದ್ದಾರೆ ನಮ್ಮ ಸರ್ಕಾರದ ಪರವಾಗಿ. ಅವರು ಹೇಳಿದಂಥ ಎಲ್ಲ ಸಲಹೆ ಸೂಕ್ತವಾಗಿದೆ. ಆದರೆ 4 ಫುಡ್ ಪಾರ್ಕಿನಲ್ಲಿ 1 ಮಾತ್ರ ಮಾಲೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ. ಇನ್ನು 3 ಸಹ ಸ್ವಲ್ಪ ಸಮಸ್ಯೆ ಹಿನ್ನೆಲೆ ಇದೆ. ಆದರೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಗ್ರ್ಯಾಂಟನ್ನು 4 ಕೋಟಿಯನ್ನು ಕೊಟ್ಟು ಅದು ಸಕ್ಸಸ್ಫುಲ್ ಆಗಿಲ್ಲ. ಮತ್ತು ನಾವು ಮೂಲಭೂತ ಸೌಲಭ್ಯಕ್ಕೆ ಏನು ನಾವು ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಮೊನ್ನೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು, ಡೆವಲಪ್ಮೆಂಟ್ ಕಮಿಷನರ್ನು ಕರೆದು ಮೀಟಿಂಗ್ ಮಾಡಿ ಅವರಿಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟಿದ್ದೀವಿ. ಮತ್ತು ಹೆಚ್ಚುವರಿಯಾಗಿ ನಾವು ಬೇರೆ 2 ಫುಡ್ ಪಾರ್ಕನ್ನು ಮಾಡಬೇಕು ಅಂತ ಇಂದಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ವಿಜಯಪುರ ಮತ್ತು ಶಿವಮೊಗ್ಗ. ಅದನ್ನು ಸಹ ಸಕ್ಸಸ್ಫುಲ್ ಆಗಿ ನಾವು ಮಾಡುವಂಥ ಕೆಲಸವನ್ನ ವಿಜಯಪುರದಲ್ಲಿ ಮಾಡ್ತೀವಿ. ಮತ್ತು ಜಯಚಂದ್ರ ಅವರು ನಾನು ಇಬ್ಬರು ಒಟ್ಟಿಗೆ ಡೆಲ್ಲಿನಲ್ಲಿ ಅದರ ಮುಂಚಿತವಾಗಿ ಇಲ್ಲೂ ಒಂದು ಮೀಟಿಂಗ್ ಮಾಡಿ ದೆಹಲಿಯ ಮಂತ್ರಿಗಳನ್ನು ಭೇಟಿ ಮಾಡಿ ಇನ್ನೂ ಅಡಿಷನಲ್ ಆಗಿ ಏನು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ನೆನ್ನೆ ಮಾತಾಡಿದಾಗ್ಲೂ. ಅದನ್ನ ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಅವ್ರ 4 ಜನದ್ದು ಕರೆದು ಅವರ ಪ್ರಾಬ್ಲಮ್ ಏನು, ಯಾಕೆ ಈ ಥರ ಅವ್ರು ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಸೊ ನಮ್ಮಿಂದ ಏನಾದ್ರು ಆಗುವಂಥ ಸರ್ಕಾರದಿಂದ ಮಾಡುವಂಥ ಪ್ರೋತ್ಸಾಹ ಏನಿದ್ರೆ ಖಂಡಿತ ಮಾಡ್ತೀವಿ. ಭ್ರಷ್ಟಾಚಾರದ ವಿಚಾರವಾಗಿ ಸದನದಲ್ಲಿ ಗದ್ದಲವೆಬ್ಬಿಸಿದ ವಿಪಕ್ಷ ನಾಯಕರಿಗೆ ಸಚಿವ ಚೆಲುವರಾಯಸ್ವಾಮಿ ಸರಿಯಾದ ಪ್ರತ್ಯುತ್ತರ ನೀಡಿದ್ರು. ಅಶ್ವಥ್ ನಾರಾಯಣ ಅವ್ರು ಮಾತನಾಡಲಿಕ್ಕೆ ಅಗ್ರಿಕಲ್ಚರ್ ವಿಧಾನ ಪರಿಷತ್ನಲ್ಲಿಯೂ ಚುಕ್ಕೆ ಗುರುತು ಇಲ್ಲದ ಪ್ರಶ್ನೆಗಳಿಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಸಮರ್ಥವಾಗಿ ಉತ್ತರ ನೀಡಿದ್ರು. ಕೃಷಿ ಹೊಂಡಗಳ ವಿಚಾರದಲ್ಲಿ ಸರ್ಕಾರ ಎಷ್ಟೆಲ್ಲ ರೀತಿಯಲ್ಲಿ ಮುತುವರ್ಜಿ ವಹಿಸಿದೆ ಎಂಬುದನ್ನು ವಿವರಿಸಿದ್ರು. ಉತ್ತರವನ್ನ ಒದಗಿಸಲಾಗಿದೆ. ಈ ಉತ್ತರದಲ್ಲಿ ಈ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಮಾಡಿರುವ ವೆಚ್ಚ ಎಷ್ಟು ಅಂತ ಕೇಳಿದೀವಿ. ಅದರಲ್ಲಿ 21, 22, 22, 23ರಲ್ಲಿ ಯೋಜನೆ ಚಾಲ್ತಿಯಲ್ಲಿಲ್ಲ ಅಂತ ಹೇಳಿದ್ರು. ಆಗ ಚಾಲ್ತಿಯಲ್ಲಿ ಇಲ್ಲದೆ ಇದ್ದಾಗ ಈ ವರ್ಷದಲ್ಲಿ 6,601 ಅಂತ ತೋರಿಸ್ತಾ ಇದೆ ಸಭಾಪತಿಗಳೇ. ಹಾಗಾಗಿ ಇದನ್ನ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನುವಂತ ವಿವರಗಳಿದೆ. ಆದ್ರೆ
ಈ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದಾಗ ಕೊಡುವಂತ ಸಬ್ಸಿಡಿ ಹಣವನ್ನು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಈ ನಂದು ಮುಖ್ಯವಾದಂತಹ ಪ್ರಶ್ನೆ ಇದ್ದಿದ್ದು ಕೃಷಿ ಹೊಂಡಗಳ ನಿರ್ಮಾಣದ ಸಮಯದಲ್ಲಿ ಆ ನಿರ್ಮಿಸಿಕೊಳ್ಳುವಂತ ರೈತರಿಗೆ ಮುನ್ನೆಚ್ಚರಿಕೆಯ ಕ್ರಮವನ್ನ ಏನ್ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲ. ಅದ್ ಏನ್ ಕೊಟ್ಟಿದ್ದೀರಿ ಅನ್ನುವಂಥದ್ದು ನನಗೆ ಬೇಕು. ಯಾಕೆಂತಂದ್ರೆ ಕೃಷಿ ಹೊಂಡ ನಿರ್ಮಾಣ ಮಾಡುವಂತದ್ದಕ್ಕೆ ಕೊಟ್ಟಂತದ್ದು ಯಾವುದರಲ್ಲೂ ಕೂಡ ಕೃಷಿ ಹೊಂಡದ ನಂತರ ಏನ್ ಸಮಸ್ಯೆ ಅನ್ನುವಂಥದ್ದನ್ನ ಹೇಳಿಲ್ಲ ಅವರು. ಕೃಷಿ ಹೊಂಡ ಮಾಡ್ತಕ್ಕಂಥದ್ದು ರೈತರ ಜೊತೆ ಸಂಪೂರ್ಣವಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅಲ್ಲಿಯ ಸಮಸ್ಯೆಯನ್ನ ಚರ್ಚೆ ಮಾಡಿ ಈಗ ತಂತಿ ಬೇಲಿನೂ ಸಹ ಅಳವಡಿಸ್ತಕ್ಕಂಥ ತೀರ್ಮಾನವನ್ನ ಸರ್ಕಾರ ತಗೊಂಡಿದೆ. ಅದಕ್ಕೂ ಸಬ್ಸಿಡಿಯನ್ನ ಕೊಡ್ತೀವಿ. ಬೇರೆ ಇದಕ್ಕೆ ನಾವು ಹೆಚ್ಚು ಸಬ್ಸಿಡಿ ಇದೆ, 80%, 90% SC/STಗೆ. ತಂತಿ ಬೇಲಿಗೆ ಮಾತ್ರ 40%, 50% ಇದೆ. ಸೊ ಯಾರಾದ್ರೂ ಮಕ್ಕಳುಗಳು ಹೋದಾಗ ಅಥವಾ ಬೇರೆ ಯಾರಾದ್ರೂ ಹೋದಾಗ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಂತಿ ಬೇಲಿಯನ್ನ ಅಳವಡಿಸಿ ಈಗ ಎಲ್ಲ ರೋಡ್ ಮಾಡಿದ್ರೆ ರೋಡಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ಭೋಜಗೌಡ್ರೆ ಅಧ್ಯಕ್ಷರು, ರೋಡ್ ಮಾಡಿದ್ರೆ ಹೊಸ ರೋಡ್ ಮಾಡಿದ್ರೆ ಸ್ಪೀಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗುತ್ತೆ, ಹಳೆ ರೋಡ್ ಆದ್ರೆ ಜರ್ನಿ ಆಗಲ್ಲ ಅಂತ. ಎಲ್ಲಕ್ಕೂ ಒಂದೊಂದು ನೆಗೆಟಿವ್ ಪಾಸಿಟಿವ್ ಇರುತ್ತೆ. ದಯಮಾಡಿ ಸೊ ನಾವು ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕೋ ಅದನ್ನ ತಗೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಆಗ್ತಕ್ಕಂಥ ಕೃಷಿ ಹೊಂಡಗಳಲ್ಲೂ ಸಹ ಸುತ್ತ ತಂತಿ ಬೇಲಿನ ಹಾಕಿ ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊತಾ ಇದ್ದೀವಿ. ಕಳೆದ 3 ವರ್ಷ ಇದನ್ನ ಕೃಷಿ ಹೊಂಡ ತಮ್ಮದೇ ಸರ್ಕಾರ ಇದ್ದಾಗ ನಿಲ್ಲಿಸಿದ್ರು. ಕಳೆದ ವರ್ಷ ನಾವು ಕೃಷ್ಣ ಬೈರೇಗೌಡರಿಂದ 2013ರಿಂದ 2018ವರೆಗೂ ನಾವು ಬಹಳ ವ್ಯಾಪಕವಾಗಿ ಮಾಡಿದ್ದೋ. ಅದಾದ ಮೇಲೆ 5 ವರ್ಷ ನಮಗೆ ಇಲ್ಲದೆ ಇರೋದ್ರಿಂದ ಈಗ ಮತ್ತೆ ಕಮೆನ್ಸ್ ಮಾಡಿದ್ದೀವಿ. ಕಳೆದ ವರ್ಷ 6,601 ಮಾಡಿದ್ದೀವಿ. ಬೇರೆ PMKSYನಲ್ಲಿ ಮತ್ತು ನರೇಗಾದಲ್ಲಿ ಅದರಲ್ಲೂ ಸಹ ಮಾಡಿದ್ದೀವಿ. ಈ ವರ್ಷ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇನ್ನೊಂದು ಹೊಸದಂದ್ರೆ ನಾವು ಮೊದಲು 106 ತಾಲೂಕು ಮಾತ್ರ ಇದ್ದು 21 ಜಿಲ್ಲೆಗೆ. ಇದಕ್ಕೆ ಈ ಬಾರಿ ಇಡೀ ರಾಜ್ಯದ ಮತ್ತು ನೀರಾವರಿ ಇರೋಂಥ ಟೈಲ್ಯಾಂಡ್ಗಳಲ್ಲೂ ಮಾಡಬೇಕು ಅನ್ನೋ ತೀರ್ಮಾನವನ್ನ ನಮ್ಮ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು ಇಡೀ ರಾಜ್ಯದ ಎಲ್ಲಾ ತಾಲೂಕು ಎಕ್ಸ್ಪೆಂಡ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳ ಇನ್ನೊಂದೇ ಒಂದು ಪ್ರಶ್ನೆ ನೋಡಿ, ಇವರು ಬೇಲಿ ಹಾಕಿದೀವಿ ಅಂತ ಹೇಳ್ತಾರೆ. ನನ್ನ ಕೈನಲ್ಲಿರುವಂತಹ ವರದಿ ಪ್ರಕಾರ ರಾಜ್ಯದಲ್ಲಿ ಹತ್ತತ್ರ 100 ಜನ ಬಲಿ ಆಗ್ತಾ ಇದ್ದಾರೆ ಇದಕ್ಕೆ ಒಂದು ವರ್ಷದಲ್ಲಿ. ಹಾಗೇನೆ ಸಣ್ಣ ಮಕ್ಕಳಿಗೂ ಕೂಡ ಇದು ಯಾವುದೇ ರೀತಿಯಾದಂತಹ ಎಚ್ಚರಿಕೆಯ ಕ್ರಮಗಳಿಲ್ಲ. ಹಾಗಾಗಿ ನನ್ನ ವಿನಂತಿ ಏನು ಅಂತಂದ್ರೆ ಸರ್ಕಾರಕ್ಕೆ ಈ ಕೃಷಿ ಹೊಂಡ ನಡೆದಾಗ ಒಂದು ಆಪ್ ಅನ್ನ ಮಾಡಬೇಕು. ಆಪ್ ನಲ್ಲಿ ನಾನು ಕೃಷಿ ಹೊಂಡ ಮಾಡಿದೀನಿ ಅಂತ ಅಪ್ಲೋಡ್ ಮಾಡುವಂತ ವ್ಯವಸ್ಥೆ ತರಬೇಕು. ಹಾಗೇನೆ ಅದಕ್ಕೆ ಬೇಲಿ ಮಾಡಿದೀನಿ ಅನ್ನುವಂಥದ್ದು ಆಗಬೇಕು. ಇದಕ್ಕೊಂದು ಏಜೆನ್ಸಿ ಬೇಕು ಇದನ್ನ ಸರಿಯಾಗಿ ಪರಿಶೀಲನೆ ಮಾಡೋದಕ್ಕೆ. ಹಾಗೇನೆ ತುಂಬಾ ಜನ FPOಗಳಿದೆ, ರೈತ ಸೇವಾ ಸಂಸ್ಥೆಗಳಿವೆ. ನಿಯಮಿತವಾಗಿ ಸಭೆನ ಮಾಡಿ ಅವರಲ್ಲೇ ಎಚ್ಚರಿಕೆ ಮೂಡಿಸುವಂತ ಕೆಲಸವನ್ನ ಮಾಡಬೇಕು. ಹಾಗೆ ಬೋರ್ಡ್ಗಳ ಡಿಸ್ಪ್ಲೇ ಮಾಡಬೇಕು. ನಾನು ಕೃಷಿ ಹೊಂಡಗಳ ಭೇಟಿ ಕೊಟ್ಟಿರುವಂತಹ ಜಾಗದಲ್ಲಿ ಎಲ್ಲೂ ಬೋರ್ಡಿನ ಡಿಸ್ಪ್ಲೇ ಇರಲಿಲ್ಲ. ಹಾಗಾಗಿ ಪಾಲಿಥೀನ್ ಬ್ಯಾಗ್ಗಳನ್ನು ಉಪಯೋಗಿಸ್ತಾರೆ. ಪಾಲಿಥೀನ್ ಬ್ಯಾಗ್ಗಳು ಜಾರಿಕೆಗೆ ಕಾರಣ ಆಗುತ್ತೆ. ಇದಕ್ಕೂ ಕೂಡ ಒಂದು ವ್ಯವಸ್ಥೆ ತಂದು ಫ್ಲೋರೋಸೆಂಟ್ ಸ್ಟ್ರಿಪ್ಗಳನ್ನು ಹಾಕಿದ್ರೆ ಈ ರೀತಿ ಸಾವುಗಳನ್ನ ತಡೆ ಹಿಡಿಬಹುದು ಅಂತ ನನ್ನ ಸರ್ಕಾರಕ್ಕೆ ನನ್ನ ಸಲಹೆ. ಮಾನ್ಯ ಸಭಾಪತಿ, ಎಲ್ಲ ಕಡೆ ಬೋರ್ಡ್ ಹಾಕಿದೀವಿ. ಅದು ಕಂಪಲ್ಸರಿ ಬೋರ್ಡ್ ಹಾಕ್ತೀವಿ. ಎಲ್ಲರೂ ಆಗ್ತಾ ಇದ್ರೆ ಅವ್ರಿಗೆ ಸೂಚನೆ ಕೊಡ್ತೀವಿ. ಮತ್ತೆ ಅವ್ರು ಹೇಳ್ದಂಗೆ ಅವ್ರ ಸಲಹೆಗಳನ್ನ ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡಿ ಮತ್ತೆ ಎಲ್ಲ ಕೃಷಿ ಹೊಂಡ ಎಷ್ಟು ಮಾಡ್ತೀವಿ, ಎಷ್ಟು ತಾಲೂಕಿದೆ ಎಲ್ಲವೂ ಡಿಸ್ಪ್ಲೇ ಆಗ್ತದೆ ತಾಲೂಕಿನಲ್ಲೂ. ಆದ್ರೆ ಇನ್ನೂ ಅವ್ರು ಏನೇನು ಹೇಳಿದಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ. ರಸಗೊಬ್ಬರ ವಿತರಣೆಯಲ್ಲಿ ತಾರತಮ್ಯವಾಗ್ತಿದೆ ಎಂದು ಶೂನ್ಯಾವಧಿಯಲ್ಲಿ ಹೊರಿಸಲಾದ ಆರೋಪಕ್ಕೆ ಅಂಕಿಅಂಶಗಳ ಮೂಲಕ ರಸಗೊಬ್ಬರ ಬೇಡಿಕೆ ದಾಸ್ತಾನುಗಳ ಕುರಿತಂತೆ ಜಿಲ್ಲಾವಾರು ವಿವರಣೆಯನ್ನ ನೀಡಿದ್ರು. ವಾಲ್ಮೀಕಿ ಹಗರಣದ ಕುರಿತಂತೆ ಪ್ರತಿಪಕ್ಷಗಳ ಆರೋಪಗಳಿಗೆ ಸಚಿವರು ನೀಡಿದ ಉತ್ತರ ಹೀಗಿತ್ತು ನೋಡಿ. ಒಂದು ನಿಮಿಷ ಸಭಾಪತಿಗಳೇ, ನೇರವಾಗಿ ಸಚಿವರುಗಳು 87 ಅಲ್ಲಪ್ಪ, 80 ಅಂದ್ರೆ ಇನ್ನೂ ಒಂದ್ಸರಿ ತೋರಿಸ್ಬೇಕಾದ್ರೆ ತೋರಿಸಿ 187 ಹೆಂಗೆ ಮಾತಾಡ್ತಾರೆ? ಹೆಂಗೆ ತೋರಿಸಿ? ಇನ್ನೂ ಒಂದ್ಸರಿ ತೋರಿಸ್ರಿ. 187 ತೋರಿಸಿ ಹೆಂಗೆ ಅಂತ ತೋರಿಸಿನಿ. ನಿಮ್ಗೆ ಈ ಬ್ಯಾಂಕ್ ಈ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಹೋಗಿ ನಿಮ್ಗೆ ನಿಮಗೆ ಟ್ರಾನ್ಸ್ಫರ್ ಮಾಡಕ್ಕೆ ಯಾರು ಅಧಿಕಾರ ಕೊಡ್ತಾರೆ? ಇಲ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ರೆ ಯಾರು ಮಾಡಿದಾರೆ ಅವರು ಒಪ್ಕೊಳ್ಳಿ. ಮುಖ್ಯಮಂತ್ರಿಗಳು ಬಂದ್ರೆ ಸಮಾಧಾನ ಕೇಳಿ ಮುಖ್ಯಮಂತ್ರಿಗಳು ನಿಮಗೆ ಯಾರೋ ಒಬ್ರು ಲಂಚ ಕೇಳಿದ್ರು ಇಷ್ಟು ಮೈ
ಒಟ್ನಲ್ಲಿ ವಿಪಕ್ಷಗಳ ಎಲ್ಲಾ ಆರೋಪಗಳಿಗೆ, ವಾದಗಳಿಗೆ ಉಭಯ ಸದನಗಳಲ್ಲಿ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸೂಕ್ತ ಉತ್ತರ ನೀಡುವ ಮೂಲಕ ನಿರ್ಣಾಯಕ ಚರ್ಚೆಗಳಿಗೆ ಕಾರಣರಾದರು. ತನ್ನ ಜನರಿಗಾಗಿ, ತನ್ನ ನಾಡಿನ ರೈತರಿಗಾಗಿ, ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ದಿಟ್ಟ ನಿಲುವಿನೊಂದಿಗೆ ಸಾಗುತ್ತಿರುವ ನಾಯಕ ನಿಜಕ್ಕೂ ನಮ್ಮ ಹೆಮ್ಮೆ.